ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಬಿ ವಿ ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಇವತ್ತೊಂದು ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನಿವತ್ತು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂತ ಹೇಳಿದರೆ ಪಾಯಸ. ಅದು ಪಾಯಸ ಅಂತ ಹೇಳಿದರೆ ದಿಢೀರ್ ಪಾಯಸ, ಅಂದರೆ ಯಾರು ಬೇಕಾದರೂ ಮಾಡುವಂತಹ ಪಾಯಸ. ಇದು ನಾನು ತೊಗೊಂಬಂದಿರೋದು ರೆಡಿಮೇಡ್ ಪಾಯಸದ ಒಂದು ಇದು. ಸೊ ಹಾಗಾಗಿ ರೆಡಿಮೇಡ್ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಆ್ಯಕ್ಚುಲಿ ಒಂದು ಕಡೆ ಸಿಕ್ತು ಅಂತ ಹೇಳಿಬಿಟ್ಟು ತೊಗೊಬಂದರು. ಸೊ ಹೇಗಿರುತ್ತೆ ಮಾಡಿ ನೋಡೋಣ, ಟೇಸ್ಟಿಯಾಗಿರುತ್ತಾ ಹೇಗೆ ಅಂತ ಹೇಳಿಬಿಟ್ಟು ಇವಾಗ ಈ ಪಾಯಸನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅದೇ ಆಲ್ರೆಡಿ ಹೇಳಿದ್ನಲ್ಲ, ರೆಡಿ ಪಾಯಸದ ಒಂದು ಪ್ಯಾಕೆಟು, ಹಾಗೆ ದ್ರಾಕ್ಷಿ ಗೋಡಂಬಿ ಕೂಡ ನಾನು ತೊಗೊಂಡಿದ್ದೀನಿ. ಸೊ ನೈಟೇ ಮಾಡ್ತಾ ಇರೋದ್ರಿಂದ ಬೇರೆ ಇನ್ನೇನು ಡ್ರೈ ಫ್ರೂಟ್ಸ್ ತೊಗೊಳಕ್ಕಾಗಲಿಲ್ಲ, ಮನೇಲಿರುವಂತಹ ದ್ರಾಕ್ಷಿ ಗೋಡಂಬಿನೇ ತೊಗೊಂಡಿರೋದು. ಹಾಗೆ ಅದ್ರ ಜೊತೆಗೆ ಹಾಲು ತೊಗೊಂಡಿದ್ದೀನಿ, ನಂದಿನಿಯವರ ಬ್ರ್ಯಾಂಡು ಹಾಲು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೊಬೋದು. ಹಾಗೆ ರುಚಿಗೆ ನಿಮಗೆ ಸ್ವೀಟ್ ಏನು ಬೇಕು ಅದು ಪ್ರಕಾರವಾಗಿ ನೀವು ಸ್ವೀಟ್ ತೊಗೊಳ್ಳಿ. ನಾನು ನಮ್ಮ ಮನೇಲಿ ಇಷ್ಟು ಸ್ವೀಟ್ ಬೇಕು, ಸೊ ಹಾಗಾಗಿ ನಮಗೆ ಇಷ್ಟು ಸ್ವೀಟ್ ಬೇಕು ಅಂತ ಹೇಳಿಬಿಟ್ಟು ನಾನು ಇಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಂತ ಅನಿಸುತ್ತೋ ನೀವು ಅಷ್ಟು ತೊಗೊಬಹುದು. ಇವಾಗ ನಾನು ಹಾಲನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ. ನಾನು ಇಂಡಕ್ಷನಲ್ ಸ್ಟೌವಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಟೆಂಪ್ರೇಚರ್ನ ತುಂಬ ಕಮ್ಮಿ ಇಟ್ಟಿದ್ದೀನಿ, ಅಂದರೆ 160 ಡಿಗ್ರಿಯಷ್ಟು ನಾನು ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದರೆ ನಾನು ಇಂಡಕ್ಷನಲ್ ಸ್ಟವಲ್ಲಿ ಮಾಡ್ತಾ ಇರೋದ್ರಿಂದ. ನೀವು ಗ್ಯಾಸ್ ಒಲೆಯಲ್ಲಿ ಮಾಡ್ತಾಯಿದ್ರೆ ಸಿಮ್ಮಲ್ಲಿ ಇಟ್ಟರೆ ಸಾಕು. ಯಾಕೆ ಅಂತ ಹೇಳಿದರೆ ಹಾಲು ಸೀದು ಹೋಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಷ್ಟೇ. ತುಂಬ ದೊಡ್ಡ ಉರಿ ಒಳಗಿಟ್ಟರೆ ಹಾಲು ಬೇಗ ಕುದ್ಬಿಡುತ್ತೆ, ಉಪ್ಪಿಬಿಡುತ್ತೆ. ಬಟ್ ಏನು ಅಂತ ಹೇಳಿದರೆ ಸೀದಿ ಸ್ಮೆಲ್ ಬರುತ್ತೆ, ಅಂದರೆ ಒಂಥರ ಈ ನಮ್ಮ ಸೈಡ್ ಏನಂತಾರೆ ಹೊಗೆ ಕಟ್ಟಿರೋ ಸ್ಮೆಲ್ ಬರುತ್ತೆ. ಸೊ ಹಾಗಾಗ್ಬಿಟ್ಟು ಇವಾಗ ಹಾಲನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದನ್ನು ಮಾಡ್ಕೊತಾನೆ ಇವಾಗ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಲ್ವ, ಸೊ ಹಾಗಾಗಿ ಹಾಲು ಆ ಕಡೆ ಬಿಸಿ ಆಗ್ತಾ ಇರಲಿ ಅಂತ ಹೇಳಿಬಿಟ್ಟು ನಾನು ದ್ರಾಕ್ಷಿ ಗೋಡಂಬಿನ ಹುರ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡಿರೋ ಅಂತಹ ದ್ರಾಕ್ಷಿ ಗೋಡಂಬಿ. ಇವಾಗ ಹಾಲು ಕುದೀತಾ ಇದೆ. ಸ್ವಲ್ಪ ಕುದ್ರೇ ಸಾಕು, ತುಂಬ ಕುದಿ ಬರಬೇಕು ಅಂತೇನಿಲ್ಲ, ಒಂದು ಮೀಡಿಯಮ್ಮಾಗಿ ಕುದಿ ಬರುತ್ತಲ್ವ ಅಷ್ಟು ಬಂದರೆ ಸಾಕು. ಕೆನೆ ಎಲ್ಲ ಕಟ್ಟಿರತ್ತಲ್ವ, ಸೊ ಹಾಗಾಗಿ ಆ ಕೆನೆನೆಲ್ಲ ಸಪ್ರೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹಾಲಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಕೆನೆ ಒಂದು ಕಡೆ ಮತ್ತು ಹಾಲೇ ಒಂದು ಕಡೆ ಆದರೆ ಅಷ್ಟು ಬರೋಲ್ಲ. ಕೆನೆ ಹಾಲು ಎರಡು ಮಿಕ್ಸ್ ಮಾಡಿದಾಗ ಆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾನೇನು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೀನಲ್ವ ಅದನ್ನು ಕೂಡ ಇದಕ್ಕೇ ಹಾಕ್ತಾಯಿದ್ದೀವಿ. ಹಾಕ್ತಾ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇವಾಗಲೇ ಹಾಕ್ತಾಯಿದ್ದೀವಿ. ಹಾಗೆ ನಾನು ರೆಡಿ ಮಿಕ್ಸ್ ತೊಗೊಂಡಿರೋ ಅಂತಹ ಸಾವಿಗೆ ಎಲ್ಲ ಮಿಕ್ಸ್ ಇದೆ ಅಲ್ವಾ, ಆ ರೆಡಿ ಪೌಡರ್ನ ಹಾಕ್ತಾಯಿದ್ದೀನಿ. ಅಂದರೆ ಸಾವಿಗೆ ಎಲ್ಲ ಇದೆ ಅದರಲ್ಲಿ, ಅದನ್ನು ಹಾಕ್ತಾಯಿದ್ದೆ. ಮತ್ತು ಅದರಲ್ಲಿ ಸ್ವೀಟ್ ಸ್ವಲ್ಪ ಇರೋದ್ರಿಂದ ನಾನು ಅದನ್ನು ಸ್ವಲ್ಪ ಸ್ವೀಟು ಕೂಡ ಅದರಲ್ಲಿದೆ, ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೇನು ಅಂತ ಹೇಳಿದರೆ ಇದು ಒಂದು ಕುದಿ ಬರಬೇಕಾಗತ್ತೆ. ಶುಗರ್ನ ಇವಾಗ ಆ್ಯಡ್ ಮಾಡ್ತಾ ಇಲ್ಲ, ಯಾಕೆ ಅಂತೇಳಿದರೆ ಸ್ವಲ್ಪ ಕುದಿಲಿ ಅಂತ ಹೇಳಿಬಿಟ್ಟು ಇವಾಗ ಶುಗರ್ನ ಕೂಡ ಮಮ್ಮಿ ಆ್ಯಡ್ ಮಾಡ್ತಿದ್ದಾರೆ. ಸೊ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ಶುಗರು. ಯಾಕೆ ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಆ ಪ್ಯಾಕೆಟ್ ಒಳಗೆ ಶುಗರ್ ಕೂಡ ಇದೆ, ಸಾವಿಗೆ ಮತ್ತು ಕಾಳುಗಳು ಹಾಗೆಯೇ ಶುಗರ್ ಕೂಡ ಎಲ್ಲ ಇರೋದ್ರಿಂದ. ಸೊ ಅದರಲ್ಲಿ ಜಾಸ್ತಿ ಸ್ವೀಟ್ ಬೇಡ ಅಂತ ಹೇಳ್ಬಿಟ್ಟು ಮಮ್ಮಿ ಅದರಲ್ಲೇ ಸ್ವಲ್ಪ ತೆಗೆದಿಟ್ಟು ಸ್ವೀಟು ಹಾಕಿದ್ದಾರೆ, ಅಂದರೆ ಮೀನ್ಸ್ ಶುಗರ್ನ ಹಾಕಿದ್ದಾರೆ. ಇವಾಗ ಚೆನ್ನಾಗಿ ಕೈಯಾಡಿಸ್ಬೇಕು. ಯಾಕೆ ಅಂತ ಹೇಳಿದರೆ ನಾವು ಹಾಕಿರೋಂತಹ ದ್ರಾಕ್ಷಿ ಗೋಡಂಬಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಮತ್ತು ರೆಡಿ ಮಿಕ್ಸು ಶಾವಿಗೆ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾವು ತಳ ಸೀದಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸ್ವಲ್ಪ ಕೈಯಾಡಿದ್ರೆ ಸಾಕು. ತುಂಬಾ ಕೈಯಾಡಬೇಕು ಅಂತಲ್ಲ, ಸ್ವಲ್ಪ ಅದು ತಳ ಇದಾಗಬಾರ್ದು ಅನ್ನೋ ಅಷ್ಟು ನಾವು ಕೈಯಾಡಿದರೆ ಸಾಕಾಗತ್ತೆ. ಇವಾಗ ಕೈಯಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಇವಾಗ ನಾನು ಹೇಳಿದ್ನಲ್ಲ, ಸೊ ಹಾಗಾಗಿ ಇವಾಗ ಆರಾಮಾಗಿ ಪಾಯಸ ಮಾಡಬೇಕು ಅಂತ ಹೇಳಿದರೆ ಅಯ್ಯೋ ಏನಪ್ಪ ಮಾಡೋದು, ನಂಗೆ ಪಾಯಸ ಮಾಡಲಿಕ್ಕೆ ಬರಲ್ಲ ಅನ್ನೋ ಒಂದು ಇದಿರೋದಿಲ್ಲ. ಇವಾಗ ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು. ಪಾಯಸ ಮಾಡೋಕ್ಕೆ ಬರ್ದಿದ್ದವ್ರು ಕೂಡ ಇವಾಗ ಆರಾಮಾಗಿ ಪಾಯಸ ಮಾಡ್ಬೋದು. ರೆಡಿ ಸಿಗತ್ತಲ್ವ, ರೆಡಿ ಸಿಕ್ಬಿಟ್ರೆ ಏನಿಲ್ಲ, ಹಾಲು ಕಾಯಿಸೋದು, ದ್ರಾಕ್ಷಿ ಗೋಡಂಬಿ ಹುರ್ಕೊಳೋದು, ಶುಗರ್ ಹಾಕ್ಕೊಳೋದು, ಈ ರೆಡಿ ಮಿಕ್ಸ್ನ ಹಾಕಿಬಿಟ್ರೆ ಆರಾಮಾಗಿ ಪಾಯಸ ಮಾಡ್ಬೋದು. ನನಗಂತೂ ತುಂಬಾ ಈಸಿ ಆಗೋಯಿತು ಪಾಯಸ ಮಾಡಲಿಕ್ಕೆ, ಆರಾಮಾಗಿ ಮಾಡ್ಬೋದು ಅಂಥೇಳಿ. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಇಷ್ಟು ಕುದಿ ಬಂದರೆ ಸಾಕು, ಆರಾಮಾಗಿ ಬೆಂದಿದೆ ಅಂತ ಅರ್ಥ. ಅದನ್ನು ಯಾಕೆ ಇಷ್ಟು ಕುದಿ ಬರಬೇಕು ಅಂದರೆ ಸಾವಿಗೆ ಸ್ವಲ್ಪ ಬೆಂದ್ಕೊಂಡ್ರೆ ಚೆನ್ನಾಗಿರತ್ತೆ ಅಲ್ವಾ, ಇಲ್ಲ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಇಷ್ಟು ಬೆಂದ್ಕೊಂಡ್ರೆ ಸಾಕು. ಇವಾಗ ನಾವು ಇಳಿಸೋಣ ಅಲ್ವಾ.
ಯೇಸ್, ನಮ್ಮ ಪಾಯಸ ರೆಡಿಯಾಗಿದೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ 5 ಮಿನಿಟ್ಸಲ್ಲಿ ಮಾಡುವಂಥ ಪಾಯಸ. ಇದು ಬ್ಯಾಚುಲರ್ಸು ಪ್ರತಿಯೊಬ್ಬರು ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.